ಸಂಪರ್ಕ ಟಿವಿ ವೀಕ್ಷಕರಿಗೆ ಸ್ವಾಗತ. ಇವತ್ತೊಂದು ವಿಶೇಷವಾದ ಜಾಗಕ್ಕೆ ಬಂದಿದ್ದೀವಿ. ತಮಿಳುನಾಡು ಹತ್ರ ಇರುವಂತಹ ಗುಮ್ಲಾಪುರ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿನ ವಿಶೇಷ ಏನು ಅಂತಂದ್ರೆ, ಇಲ್ಲಿ ಗುಮ್ಲಾಪುರದ ಗೌರಮ್ಮನ್ನ ವರ್ಷಕ್ಕೊಂದ್ಸತಿ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಸುಮಾರು 771 ಶಿವಶರಣರು ಮನೆಗಳು ವಾಸವಾಗಿದ್ದಾರೆ ಅನ್ನೋ ಪ್ರತೀತಿ ಇದೆ. 101 ಕುಂಟೆ, 101 ಬಾವಿ, 101 ಮಠಗಳು, 101 ದೇವಸ್ಥಾನಗಳು ಇದೆ ಅನ್ನೋದು ಇಲ್ಲಿ ಪ್ರತೀತಿ. ಬನ್ನಿ ವೀಕ್ಷಕರೇ, ಇವತ್ತು ಗುಮ್ಲಾಪುರದ ದೇವಸ್ಥಾನವನ್ನ ನಾವು ಭೇಟಿ ಮಾಡೋಣ. ಇತಿಹಾಸ ಪ್ರಸಿದ್ಧ ಸುಕ್ಷೇತ್ರ ಗುಮ್ಲಾಪುರ ಸುಕ್ಷೇತ್ರವು ಸಾಕ್ಷಾತ್ ಗೌರಿ ದೇವಿಯವರ ಒಂದು ತವರು ಮನೆ ಹೆಸರಾಗಿದೆ. ಹಿಂದೆ ಈ ಒಂದು ನಮ್ಮ ಗ್ರಾಮಕ್ಕೆ ಕಲ್ಯಾಣಪುರಿ ಅಂತ ಹೆಸರಿತ್ತು. ಈ ಕಲ್ಯಾಣಪುರಿ ಭಾಗದಲ್ಲಿ 101 ಕೆರೆ, 101 ಬಾವಿ, 101 ದೇವಸ್ಥಾನ, 101 ಬಿಲ್ವವೃಕ್ಷ, ಹಾಗೆ ಹಾಲು ಬಾವಿ, ನೀರು ಬಾವಿ ಅಂತ ಸುಕ್ಷೇತ್ರದಾಗಿತ್ತು. ಇಲ್ಲಿ 771 ಮಂದಿ ಶಿವಶರಣರು ಇದ್ದಂತಹ ಸುಕ್ಷೇತ್ರ ಇದಾಗಿದೆ. ಈ ಒಂದು ಸುಕ್ಷೇತ್ರಕ್ಕೆ ಒಂದು ಬಾಲಕನ ಮನವಿಯ ಮೇರೆಗೆ ಗೌರಿ ದೇವಿಯೇ ಬಂದು ನೆಲೆಸಿದಂತಹ ಶ್ರೀ ಕ್ಷೇತ್ರ ಇದಾಗಿದ್ದು, ಇಲ್ಲಿ ಗೌರಿ ದೇವಿಯನ್ನ ಗ್ರಾಮಸ್ಥರು 1 ತಿಂಗಳ ಕಾಲ ಇಲ್ಲಿ ನೆಲೆಸಿಕೊಂಡು 1 ತಿಂಗಳ ಕಾಲ ಅಮ್ಮನವರಿಗೆ ಪೂಜೆ ಪುನಸ್ಕಾರವನ್ನ ಮಾಡಿ, ಕೊನೆಯ 4 ದಿನ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನ ಮಾಡಿ, 4ನೇ ದಿನದಂದು ಅಮ್ಮನವರನ್ನ ಕೆರೆಯಲ್ಲಿ ವಿಸರ್ಜನೆ ಮಾಡುವ ಮೂಲಕ ಕೈಲಾಸಕ್ಕೆ ಕಳಿಸಿಕೊಡುವಂತಹ ಪದ್ಧತಿ ಬಹಳ ಹಿಂದಿನ ಕಾಲದಿಂದಲೂ ಸಹ ರೂಢಿಯಲ್ಲಿದೆ. ಇದು ಗೌರಮ್ಮನ ಯಾವಾಗ್ಲೂ ಪೂಜೆ ಇರುತ್ತೆ, ಇಲ್ಲ ವರ್ಷಕ್ಕೋಸ್ಕರ ದೇವಸ್ಥಾನ ಓಪನಿಂಗ್ ಮಾಡ್ತಾರ ಅಂತ? ಇದು ನಮ್ಮ ದೇವಸ್ಥಾನವು ಗೌರಮ್ಮನವರ ದೇವಾಲಯವನ್ನ ವರ್ಷದಲ್ಲಿ 1 ಬಾರಿ ಮಾತ್ರ ತೆರೆಯಲಾಗುತ್ತೆ. ವರ್ಷದಲ್ಲಿ 1 ಬಾರಿ 1 ತಿಂಗಳ ಕಾಲ ಇಲ್ಲಿ ಮಾತ್ರ ಅಮ್ಮನವರಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಹಾಗೆ ಇಲ್ಲಿ ವಿಶೇಷ 1 ತಿಂಗಳು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರೆ, ಯಾವ್ಯಾವ ದಿನ ವಿಶೇಷವಾಗಿ ಪೂಜೆ ಮಾಡ್ತೀರಾ? ಯಾವತ್ತು ಪ್ರಾರಂಭ ಆಗುತ್ತೆ ದೇವಸ್ಥಾನ? ಈ ಒಂದು ನಮ್ಮ ದೇವಾಲಯವನ್ನ ಗೌರಿ ಹಬ್ಬದ ದಿನದಂದು ತೆರೆಯಲಾಗುತ್ತೆ. ಗೌರಿ ಹಬ್ಬದ ದಿನದಿಂದ ಹಿಡಿದು ಆಶ್ವಯುಜ ಮಾಸದ ನವರಾತ್ರಿ ಪ್ರಾರಂಭದ ಮೊದಲನೇ ಗುರುವಾರದವರೆಗೂ ಇಲ್ಲಿ ಅಮ್ಮನವರನ್ನ ಪೂಜಿಸಲಾಗುತ್ತದೆ. ವಿಶೇಷವಾಗಿ ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿದ್ರೆ, ಯಾವ ತರ ವಿಸರ್ಜನೆ ಕಾರ್ಯಕ್ರಮಗಳನ್ನ ಕೈಗೊಳ್ತೀರಾ? ವಿಸರ್ಜನೆ ಕೊನೆಯ 4 ದಿನ ಬಸವನ ಜಾತ್ರೆ, ಹಾಗೆ ವೀರಭದ್ರೇಶ್ವರ ಸ್ವಾಮಿ ಅಗ್ನಿಕೊಂಡ ಮಹೋತ್ಸವ, ಹಾಗೆ 3ನೇ ದಿನದಂದು ಎಲ್ಲಾ ದೇವರುಗಳ ಒಂದು ಪಲ್ಲಕ್ಕಿ ಉತ್ಸವ, 4ನೇ ದಿನ ಚಂದ್ರಮಂಡಲದಲ್ಲಿ 2 ರಥಗಳನ್ನ ಮಾಡಿ ಅಮ್ಮನವರಿಗೆ ವಿಶೇಷ ಪೂಜೆಯನ್ನ ಮಾಡಿ, ಹಾಗೆ ಮಹಾಗಣಪತಿಗೂ ಸಹ ವಿಶೇಷವಾಗಿರುವಂತಹ ಪೂಜೆಯನ್ನ ಮಾಡಿ ಕೆರೆಯಲ್ಲಿ ಇಬ್ಬರಿಗೂ ಸಹ ಒಂದು ಕೈಲಾಸಕ್ಕೆ ಕಳಿಸಿಕೊಡುವಂತಹ ಪದ್ಧತಿ. ಇದು ಗುಮ್ಲಾಪುರದ ಗೌರಮ್ಮನ್ ತವ್ರ ಮನೆ ಅಂತ ಹೇಳ್ತಾರೆ. ಇದು ಯಾವ ತರ ತವ್ರ ಮನೆ ಗೌರಮ್ಮನ್ಗೆ ಅಂತ? ಒಬ್ಬ ಬಾಲಕನ ಒಂದು ಮನವಿಯ ಮೇರೆಗೆ ಬಂದಂತಹ ಈ ಒಂದು ಸುಕ್ಷೇತ್ರ ಗುಮ್ಲಾಪುರವು ಗೌರಮ್ಮನವರ ತವರು ಮನೆ ಹೆಸರಾಗಿದೆ. ಒಬ್ಬ ಬಾಲಕನ ಒಂದು ಮನವಿಯ ಮೇರೆಗೆ ಇಲ್ಲಿ 1 ತಿಂಗಳ ಕಾಲ ಅಮ್ಮನವರು ಒಂದು ಪರಮೇಶ್ವರನ ಅಪ್ಪಣೆಯನ್ನು ಪಡೆದು ಇಲ್ಲಿಗೆ ಬಂದಂತಹ ಸುಕ್ಷೇತ್ರ ಇದಾಗಿದೆ. ಆದ್ದರಿಂದ ಈ ಒಂದು ಗುಮ್ಲಾಪುರ ಗ್ರಾಮಕ್ಕೆ ಗೌರಿ ದೇವಿಯ ಒಂದು ತವರು ಮನೆ ಅಂತ ಹೆಸರಾಗಿದೆ. ಇದು ಗುಮ್ಲಾಪುರಕ್ಕೆ 101 ಬಾವಿ ಇದೆ ಅಂತ ಪ್ರತೀತಿ ಇದೆ, ಮತ್ತೆ ಕೊಳಗಳಿದೆ ಅಂತ ಪ್ರತೀತಿ ಇದೆ. ಈ ಒಂದು ಗ್ರಾಮದ ಸುತ್ತಲೂ ಸಹ 101 ಕೆರೆ, 101 ಬಾವಿ, 101 ಬಿಲ್ವವೃಕ್ಷ, ಹಾಗೆ ಹಾಲು ಬಾವಿ, ನೀರು ಬಾವಿ. ಶ್ರೀ ಗುಮ್ಲಾಪುರ ಕ್ಷೇತ್ರದಲ್ಲಿ 771 ಮನೆ ಶಿವಶರಣ ಮನೆ. ಆಗ ಶಂಕರಪ್ಪ ಬಂತಪ್ಪ ಅಂತ ಬೇರೆ ಕೇಳಿಂದ ಗುಮ್ಲಾಪುರಕ್ಕೆ ಬಂದಂತೆ. ಹಾಗಾಗಿ ಬ್ರಿಟಿಷ್ ಕಾಲದಲ್ಲಿ ಯುದ್ಧ ನಡೀತಾ ಇದ್ದಂತೆ ಗುಮ್ಲಾಪುರ ಕ್ಷೇತ್ರ. ಆವಾಗ ಶಂಕರಪ್ಪ ಬಂತಪ್ಪನಲ್ಲಿ ಬ್ರಿಟಿಷ್ನವರು ಬಂದ್ರೆ ತಿಳ್ಬಿಟ್ರಂತೆ ಅವ್ರಿಗೆ. ಶಂಕರಪ್ಪನು ಬಂತಪ್ಪನು ಇಲ್ಲಿ ಸ್ಥಾಪನೆ ಆಗ್ಬಿಟ್ಟ. ಶಂಕರಪ್ಪನಾಗ ಯಾವ್ದು ಇದು ಶಂಕರನಾಳ ಸ್ಥಾಪನೆ ಆಗ್ಬಿಟ್ಟ. ಆಗ ಬರ್ಜಲ್ಲಿ ತಿರುಗ ನೀರು ಅಂದಾಗ ನಮ್ಮ ಜನ ಎಲ್ಲ ತಗೊಂಡ್ ಕೊಡಿಲ್ಲ. ಯಾಕಪ್ಪ ನಮ್ಮ ಜನ ಎಲ್ಲ ತಗೊಂಡ್ಬಿಟ್ರೆ, ಇಲ್ಲ ಸ್ವಾಮಿ ನಿಮ್ ಜನ ಎಲ್ಲ ಹೊಡೆಯಬಿಟ್ಟು ಆವಾಗ ಬೇರೆ ಜನ ಚಟ್ಟಿನಲ್ಲಿ ತಗೊಂಡು ನೀರು ಕೊಟ್ರೆ ಬಿಡ್ಬಿಟ್ಟು ನಮ್ಮ 771 ಮನೆಯಲ್ಲಿ 1 ಮನೆಯಲ್ಲಿ 700 ಮನೆ ನಾಶನ ಆಗಿಬಿಟ್ಟೆ ಅಂತ ಶಾಪ ಕೊಟ್ಟಂತೆ ಶಂಕರಪ್ಪ. ಅವಾಗ 1 ಮನೆ ಸ್ಥಾಪನೆ ಆಗ್ತಿಲ್ಲ, 700 ಮನೆ ನಾಶನ ಆಗಿಬಿಟ್ಟಂತೆ. ಶಂಕರಪ್ಪನಿಗೆ ಶಂಕರನಾಳ ಸ್ಥಾಪನೆ ಆದ, ಬಂತಪ್ಪನಲ್ಲಿ ಸ್ಥಾಪನೆ ಆಗಿಬಿಟ್ಟ ಗುಮ್ಲಾಪುರದಲ್ಲಿ. ಆಗ ಆ ವಂಶದಲ್ಲಿ ಒಂದು ತಾಯಿ ಮಗ ಒಬ್ಬೇ ಮಗನಂತೆ, ಒಂದೇ ಮನೆ ಉಳ್ಕೊಂಡಲ್ಲ ಒಬ್ಬೇ ಮಗನಿದ್ದ. ಅವಾಗ ಕಾಲೇಜ್ ಸ್ಕೂಲ್ಗೆ ಹೋದಂತೆ. ಅವಾಗ ಹಬ್ಬ ಬಂತಂತೆ, ಗೌರಿ ಹಬ್ಬ. ಆಗ ಸ್ಕೂಲ್ ರಜಾ ಎಲ್ಲ ಕೇಳಿದ್ದಾನೆ. ಆವಾಗ ಎಲ್ಲ ಮಾರ್ಕ್ಸ್ ಎಲ್ಲ ನೆಗೆಬಿಟ್ಟಂತೆ, ಅಕ್ಕ ತಂಗಿ ಯಾರಿಲ್ಲಲ್ಲ ಅಂತ. ನಾನು ಮನೆ ಹತ್ಕೊಂಡು ಬಂದಂತೆ, ಮನೆಗೆ ಹೇಳ್ದಂತೆ, ಅಮ್ಮ ಅಕ್ಕ ತಂಗಿ ಯಾರಿಲ್ಲ ಅಂತ. ಇಲ್ಲಪ್ಪ ನೀವು ಒಬ್ಬನೇ ನನಗೆ ಅಂತ ಹೇಳಿದ್ರೆ, ಅವಾಗ ತಂಗಲ್ಬಟ್ಟಿ ಕಟ್ಕೊಂಡು ನಾನು ಅಕ್ಕನ ಕರ್ಕೊಂಡು ಬರೇ ಬರ್ತೀನಿ ಅಂತ ಕಾಡಿಗೆ ಹೋಗಿದ್ದಂತೆ. ಅಕ್ಕ ಸಿಕ್ಕಿಲ್ಲ. ಇನ್ನು ಊರಿಗೆ ಹೋದ್ರೆ ಅವಮಾನ ಅಂದ್ಬಿಟ್ಟು ಆತ್ಮಹತ್ಯೆ ಮಾಡಾಕ ಕೆಟ್ಟ ಮೇಲೆ ಆತ್ಮಹತ್ಯೆ ಮಾಡಕ್ಕೆ ಹೋಗಿದ್ದಂತೆ. ಅಕ್ಕ ಪಾರ್ವತಿ ಪರಮೇಶ್ವರ ಚಂಚನೆ ಮಾಡ್ತಾ ಇದ್ದಂತೆ. ಆ ಚಂಚನೆ ಮಾಡಿದಾಗ ಪಾರ್ವತಿ ದೇವಿ ಆ ಶಕ್ತ ಇಟ್ಕೊಂಡಂತೆ ಮಗ. ಅವಾಗ ಏನಪ್ಪ ನಿನ್ ಕಷ್ಟ, ನಂಗೆ ಅಕ್ಕನಾಗಿ ಬರ್ಬೇಕು ನಾ ತವ್ರ ಮನೆಗೆ
ಅನ್ನೋದು. ಆವಾಗ ಕರ್ಕೊಂಬಂದಂತೆ. ಅವಾಗ ಮಠದಲ್ಲಿ ಗುರುಜಿದ್ರೆ ನೀನ್ ಸಾತ್ರ ಯಾರನ್ನು ಕರ್ಕೊಂಬಲ್ಲಪ್ಪ, ಪಾರ್ವತಿ ದೇವಿ ಕರ್ಕೊಂಬಂದಿದ್ಯಾ, ನಿನ್ ಮನೆಗೆ ಕರ್ಕೊಂಡೋಗಿ ಉಚ್ಚಾರ ಮಾಡ ಯಮನ್ಕ ಅನ್ನಂತೆ. ಆವಾಗ ಮನೆಗೆ ಬಂದು ಉಚ್ಚಾರ ಮಾಡ್ಕ ಯಮನ್ಕ ಹೋಗ ಇಷ್ಟ ಇಲ್ಲ ಅಂತ, ತವ್ರ ಮನೆ ಅವ್ನು ಇದೆ ಅಂತ. ಆವಾಗ ಈಸ್ಪುರಕ್ಕೆ ಯೋಚನೆ ಆಯ್ತಂತೆ, ನಿಮ್ಮ ಪಾರ್ವತಿ ಕೊಡ್ಲಿಲ್ಲ ನಮ್ಗೆ, ನಂದಿಸ್ಪುರ ಕಳ್ಸಂತೆ. ನಂದಿಗೆ ಆಯಪ್ಪ ಉತ್ಸವ ಮಾಡ್ಕ ಆಯಪ್ಪ ಸ್ಥಾಪನೆ ಆಗ್ಬಿಟ್ಟಂತೆ. ಇಲ್ಲೇ ಗಣಪತಿ ಕಳ್ಸಂತೆ. ಗಣಪತಿಗೆ ಆಯಪ್ಪನಿಗೆಲ್ಲ ಉತ್ಸವ ಮಾಡಬಾರ್ದ, ಆಯಪ್ಪನು ಸ್ಥಾಪನೆ ಆಗಿ ಇಲ್ಲೇ ಆಗ್ಬಿಟ್ಟಂತೆ. ಆವಾಗ ಈರ್ಭದ್ರ ಸ್ವಾಮಿ ಕಳ್ಸಿದ್ರೆ, ಈರ್ಭದ್ರ ಸ್ವಾಮಿ ಕಳ್ಸಿದ್ರೆ ಅಜ್ಜಗೊಂದು ಕಾಯಿ ಹೊಡೆಯ ಪಡ್ಕ ಆಯಪ್ಪನು ಮಠದಲ್ಲಿ ಸ್ಥಾಪನೆ ಆಗ್ಬಿಟ್ಟ. ಆಗ ಇನ್ನೆಂತ ಕೈಲಾಸ ಬಂದ ನಂದಿ ಬೃಂದಿಯನ್ನು ಕಳ್ಸ್ತಾರೆ 9 ದಿವಸ ಇದ್ದಾಗ. ಆಗ ನಂದಿ ಮುಂದೆ ಆಯಪ್ಪನ ಉತ್ಸವ ಮಾಡ್ಕ ಆ ಕಡೆ ಒಬ್ರು ಈ ಕಡೆ ಒಬ್ರು ಅವರು ಸ್ಥಾಪನೆ ಆಗ್ಬಿಟ್ಟಿದ್ದೆ. ಆಗ ಪಾರ್ವತಿ ದೇವಿ ಅವ ಪರಿಸ್ಥಿತಿ ತಗೊಳತ್ತೆ, ನಾನು 1 ತಿಂಗಳ ಕಾಲ ನಾ ತೋಮನೆ ಇಟ್ಟು ಬರ್ತೀನಿ, ತಿಂಗಳ ತಿಂಗಳವರು ಅಮಾಸೆ ಕಳ್ಕೊಂಡು ಹೋಗ್ಬೇಕು ಅಂತ ಅಪ್ಲೈ ಮಾಡಿ ತಗೊಳತ್ತೆ. ಆವಾಗ ಸೋಮವಾರ ಬಸವನ ಜಾತ್ರೆ, ಮಂಗಳವಾರ ಊರಿನ ಎಲ್ಲ ಜಾತ್ರೆ ಮಾಡ್ತಾರೆ, ಈರ್ಭದ್ರ ಜಾತ್ರೆ. ಊರಿನ ಗ್ರಾಮಸ್ಥರೆಲ್ಲ ಸುತ್ತಮುತ್ತ ಗ್ರಾಮಸ್ಥರ ಅಲ್ಲೇ ಕಿಚ್ಚು ಮಾಡ್ತಾರೆ. ಅಮ್ಮನವರು ಗುರುವಾರ ಜಲದಿವಸ ಮಾಡ್ತೀವಿ. ನನ್ನ ಹೆಸರು ಸೋಮಶೇಖರ್ ಅಂತ. ಇವಾಗ ಇಲ್ಲಿ ಗೌರಮ್ಮನೋ ದೇವ್ರು ಬಂದಿದ್ಯಲ್ವಾ, ಆ ದೇವ್ರು ಬಂದಿರೋ ಒಂದು ಹುಡುಗ ಕರ್ಕೊಂಡ್ ಬಂದ್ರಲ್ಲ, ಆ ಹುಡುಗನ ಮನೆ ವಂಶಸ್ಥರೇ ನಾವು. ನಮ್ಮ ಮನೇಲಿ ನಮ್ಮ ತಾತ ತುಂಬಾ ವರ್ಷಗಳದ್ದು, 1000 ವರ್ಷಗಳ ಇತಿಹಾಸ. ಆವಾಗ ಕರ್ಕೊಂಡ್ ಬಂದ ಹುಡುಗನ ಮನೆ ತಂದವ್ರು ನಾವು. ಇಲ್ಲಿ ವರ್ಷಕ್ಕೆ 1 ತಿಂಗಳು ಮಾತ್ರ ಪೂಜೆ, ಗೌರಿ ಗಣೇಶ ಹಬ್ಬದಲ್ಲಿ 1 ತಿಂಗಳು ಇಟ್ಟು ತಗೊಂಡೋಗಿ ಲಾಸ್ಟ್ ಕೆರೆಗೆ ಬಿಟ್ಬಿಡ್ತೀವಿ. ಹೆಂಗಂದ್ರೆ ಗೌರಮ್ಮನ ಹಬ್ಬದಲ್ಲಿ ವರಲಕ್ಷ್ಮಿ ಹಬ್ಬ ಆದ್ಮೇಲೆ ಹುಣ್ಣಿಮೆ ಬರುತ್ತೆ. ಹುಣ್ಣಿಮೆ ನೆಕ್ಸ್ಟ್ ಡೇ ಇಂದ ಗೌರಮ್ಮ ತೀರ್ಥ ಸ್ಟಾರ್ಟ್ ಮಾಡ್ತೀವಿ. ಗೌರಮ್ಮನ ಕೆರೆ ಅಂತ ಅಲ್ಲಿದೆ, ಅಲ್ಲಿಂದ ಗೌರಮ್ಮನ ಕೆರೆಯಲ್ಲಿ ಮಣ್ಣು ತಂದು ಮಣ್ಣಲ್ಲಿ ದೇವ್ರ ಮಾಡಿ 16 ದಿವಸ ಇರುತ್ತೆ ಟೈಮು. ಅದ್ರಲ್ಲಿ 16 ದಿವಸ ಗೌರಮ್ಮನ ಮಣ್ಣಲ್ಲಿ ಮಾಡಿ ತಂದು ಮಠ ಇದೆ, ಮಠದಿಂದ ಅಲ್ಲಿಂದ ಕರ್ಕೊಂಡು ಶೆಟ್ರಕೆರೆ ಅಂತಿದೆ, ಅಲ್ಲಿ ತಗೊಂಡೋಗಿ ಗಂಗೆ ಪೂಜೆ ಮಾಡಿ ಅಲ್ಲಿಂದ ತಂದು ಗೌರಮ್ಮನ ಹಬ್ಬದ ದಿನ ಗೌರಮ್ಮನ ಕುಳಿಸ್ತೀರಿ. ಮತ್ತೆ ಮಾರನೇ ದಿನ ಗಣೇಶನ ಹಬ್ಬದ ದಿನ ಗಣೇಶನ್ ಕುಳಿಸ್ತೀರಿ. ಆವತ್ತಿಂದ 1 ತಿಂಗಳ ಕಾಲ ಇಲ್ಲಿ ಶಾಸ್ತ್ರ ಪ್ರಕಾರ ಏನಿದೆಯೋ ಆ ಕಾಲದಿಂದ ಏನ್ ನಡ್ಕೊಂಡ್ ಬಂದಿದೆಯೋ ಅದರ ಮಾಡ್ಕೊಂಡು ಇರುತ್ತೆ. ಮತ್ತೆ ಲಾಸ್ಟ್ ದಿನ ಗೌರಮ್ಮನ ಕೆರೆಗೆ ಬಿಡೋ ದಿನ ಗುರುವಾರ ನೀಟಾಗಿ ಎಲ್ಲಾ ತರ ಪೂಜೆ ಏನೇನ್ ಸಂಪ್ರದಾಯ ಪೂಜೆ ಎಲ್ಲ ಮಾಡಿ ತಗೊಂಡೋಗಿ ಕೆರೆಗೆ ಬಿಟ್ಬಿಡ್ತೀರಿ. ಕೆರೆಗೆ ಬಿಟ್ಟಾಗ ಗೌರಮ್ಮದು ಒಂದು ಮಾಂಗಲ್ಯ ಬಿಟ್ಟಿರ್ತೀರಿ, ಕತ್ತಲ್ಲಿ ಮಾಂಗಲ್ಯ ಕಟ್ಟಿ ಬಳೆ ಎಲ್ಲ ಇರುತ್ತೆ. ಗೌರಮ್ಮ ಕೆರೆಗೆ ಬಿಟ್ಬಿಟ್ರೆ 1-3 ತಿಂಗಳಾದ್ಮೇಲೆ ಮಣ್ಣಿನ ವಿಗ್ರಹ ಅಲ್ವಾ, ಮಣ್ಣೆಲ್ಲ ಕರಗಿ ಗೌರಮ್ಮನ ಪೀಠ ಇರುತ್ತೆ, ಪೀಠ ತೇಲುತ್ತೆ. ಪೀಠ ತೇಲಿ ದಡಕ್ ಬಂದ್ಬಿಡುತ್ತೆ. ದಡಕ್ ಬಂದಾಗ ಗೌರಮ್ಮ ಕತ್ತಲ್ಲಿ ಅದೇ ಹಾಗೇನೆ ಮಾಂಗಲ್ಯ, ಕೈಯಲ್ಲಿ ಬಳೆ ಹಾಗೆ ಇರುತ್ತೆ. ಕೈಯಲ್ಲಿ ಬಳೆ ಎಲ್ಲ ಹಾಗೆ ಇರುತ್ತೆ. ಅದು ವರ್ಷ ಸಿಗುತ್ತೆ, ಸಿಗ್ಬೇಕು, ಸಿಗಿದ್ರೇನೆ ನೆಕ್ಸ್ಟ್ ವರ್ಷ ಜಾತ್ರೆ ಮಾಡೋ ತರ ವರ್ಷನೂ ಗೌರಮ್ಮನ ತಗೊಂಡೋಗಿ ಕೆರೆಗೆ ಬಿಟ್ಮೇಲೆ ಪೀಠ ತೇಲ್ ಬರುತ್ತೆ. ಪೀಠ ತೇಲ್ ಬಂದಾಗ ಅದ್ರಲ್ಲಿ ಮಾಂಗಲ್ಯ ಎಲ್ಲ ಇರುತ್ತೆ. ಮತ್ತೆ ಅದೇ ಪೀಠ ತಗೊಬಂದು ಇಟ್ಕೊಂಡು ಮತ್ತೆ ನೆಕ್ಸ್ಟ್ ಹಬ್ಬ ಬರೋವರೆಗೂ ಅದೇ ಪೀಠನ ದೇವಸ್ಥಾನ ಇಟ್ಕೊಂಡಿರ್ತೀವಿ. ಮತ್ತೆ ಹಬ್ಬ ಬಂದಾಗ ಪೀಠ ತಗೊಂಡು ಅಲ್ಲಿಟ್ಟು ಮಠದಲ್ಲಿ ದೇವ್ರ ತಿನ್ನೋದು. ತಿರ್ಗಾ ಅದೇ ತರನೇ ಮತ್ತೆ ಬರೋ ವರ್ಷಕ್ಕೆ ಗೌರಮ್ಮ ಕೆರೆಯಲ್ಲಿ ಮಣ್ಣು ತಂದು ಅದೇ ಕೆರೆಯಲ್ಲಿ ಮಣ್ಣು ತಂದು ತಿರ್ಗಾ ಮಣ್ಣಲ್ಲಿ ಮಾಡಿ ಅದೇ ರೀತಿ ವರ್ಷ ಮಾಡ್ಕೊಂಡು ಪದ್ಧತಿ ಇದೆ. ಈ ಕುಮಲಾಪುರ ಕೈಲಾಸದಲ್ಲಿ ಗುಂಡಗಮ್ಮನ ಬಂದು ಗೌರಮ್ಮನು ಗೆಲ್ದು ದಿನಕ ಗೌರಿ ಹಬ್ಬ ದಿನ ಇಲ್ಲಿಕ ತಗೊಂಡ್ಬರ್ತೀರಿ. ಅದು ಯಾರು ತಗೊಂಡ್ಬರ್ಬೇಕು, ತಿರ್ಗಿ ಅದನ್ನ ಯಾರು ಪೂಜೆ ಮಾಡ್ಬೇಕು, 101 ಮನೆ, 101 ಬಿಲ್ಪತ್ರೆ, 101 ಕೆರೆ, 101 ಬಾವಿ, 101 ಕುಂಟೆ ಇದೆ. ಅವರು ಇಲ್ಲಿ ಬಂದು 1 ತಿಂಗಳ ದಿನ ನೆಲಕೊಂಡಿದ್ದು, 1 ತಿಂಗಳ ದಿನ ಇಲ್ಲಿ ಪೂಜಾ ಪುರಸ್ಕಾರ ಮಾಡ್ಕೊಂಡು ಮತ್ತೆ ವಾಪಸ್ ತಿರುಗಿ ಹೋಗ್ಬೇಕಂದ್ರೆ 9 ದಿವಸ ಇದ್ದಂಗೆ ಬಸವನ ಬರ್ತಾರೆ. ಅವ್ರು ಬರ್ತಾರೆ, ಇಲ್ಲೆಲ್ಲ ನೋಡ್ಬಿಟ್ಟು ಇಲ್ಲೇ ನೆಲ್ಬಿಡ್ತಾರೆ. 2ನೇ ದಿನ ರುದ್ರ ಜಾತ್ರೆ ಬರ್ತಾನೆ, ಅದು ಇಲ್ಲಿ ನೆಲ್ಕೊಂಡ್ಬಿಡ್ತಾನೆ. 3ನೇ ದಿವಸ ದೇವತೆಗಳೆಲ್ಲ ಬರ್ತಾರೆ. ಊರ್ ಪೂರ ಹುಚ್ಚುವಾಗಿ 4ನೇ ದಿನ ಎಲ್ರು ತಗೊಂಡೋಗಿ ಭೂ ಕೈಲಾಸ ಊರಿನಲ್ಲಿ ಜಲಾದಿವಸ ಮಾಡಿ ಕಾರ್ಯಕ್ರಮ ಮುಗಿಸ್ತೀರಿ.